ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ? ಇವತ್ತು ನಮ್ಮ ಚಾನಲ್ನಲ್ಲಿ ನಮ್ಮ ಹೊಲದಾಗಿಂದ ತಂದಿರೋ ತಾಜಾ ಹಸಿ ಶೇಂಗಾದಿಂದ ಎರಡು ಮಸ್ತ್ ರೆಸಿಪಿಯನ್ನು ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬರ್ರಿ, 5 ನಿಮಿಷದ ಕೆಲಸ. ಸಂಜೆ ಟೀ ಟೈಮ್ಗಂತೂ ಫಾರಿನ್ ಖಾದ್ಯನೂ ಸೋಲ್ಬೇಕು ಹಂಗಿರ್ತಾವ ಇವು. ಬರ್ರಿ, ತಡ ಮಾಡೋದು ಬೇಡ, ಶುರು ಮಾಡೋಣ ಬರ್ರಿ. ಮೊದಲನೇದಾಗಿ ಒಗ್ಗರಣೆ ಶೇಂಗಾ ಮಾಡೋದು ಹೆಂಗಂತ ನೋಡೋಣ. ಹೊಲದಿಂದ ತಂದಿರೋ ಹಸಿ ಶೇಂಗಾ ನೀರಾಗ ಚಲೋ ತಂಗ ತೊಳೆದು ಇಟ್ಕೊಂಡಿನಿ. ಈಗ ಇವನ್ನ ಸಿಪ್ಪೆ ಬಿಡಿಸಿ ಕಾಳುಗಳನ್ನು ಸಪ್ರೇಟ್ ಮಾಡ್ಕೋಬೇಕು. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂತ ಸಿಡಿಯೋಕೆ ಬಿಡಬೇಕು. ಇದ್ರ ಜೊತೆಗೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಇವು ಫ್ರೈ ಆದಮೇಲೆ ಈಗ ನಾವು ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಬುವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕಿ ರುಬ್ಕೊಂಡಿದ್ದೀನಿ. ಇದಕ್ಕೋಸ್ಕರ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವಂತಹ ಅವಶ್ಯ ಇರುವುದಿಲ್ಲ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಘಮ ಬರೋಕೆ ಗರಂ ಮಸಾಲ ಪುಡಿ ಸೇರಿಸ್ಕೊಳ್ಳೋಣ. ಈಗ ನಾವೇನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ವಲ್ಲ, ಆ ಹಸಿ ಶೇಂಗಾ ಕಾಳುಗಳನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು, ಈಗ ಮೇನ್ ಟ್ರಿಕ್ ಏನಂದರೆ ಅಂಗೈ ಒಳಗೆ ಸ್ವಲ್ಪ ನೀರು ತಗೊಂಡು ಅದ್ರ ಮೇಲೆ 2 ಸಲ ನೀರು ಚುಮ್ಕಿಸಿ ಮಸಾಲೆ ಜೊತೆ ಮಸ್ತಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಶೇಂಗಾ ಮೃದುವಾಗಿ ಬೇಯ್ತಾವ. ಈಗ ಉರಿ ಸಣ್ಣ ಮಾಡಿಕೊಂಡು 8ರಿಂದ 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯೋಕೆ ಬಿಟ್ರೆ ನಿಮ್ಮ ಬಿಸಿ ಬಿಸಿ ಒಗ್ಗರಣೆ ಶೇಂಗಾ ತಿನ್ನೋಕೆ ರೆಡಿ. ಇನ್ನೊಂದು ರೆಸಿಪಿ ಏನಂದರೆ, ಇದು ನಮ್ಮ ಮಂದಿಗೆಲ್ಲ ಬಹಳ ಇಷ್ಟವಾಗುವಂತಹ ಬೇಯಿಸಿದ ಶೇಂಗಾ. ಇದಕ್ಕೂ ಅಷ್ಟೇ, ಶೇಂಗಾನ ಚಲೋ ತಂಗಿ ತೊಳೆದು ಇಟ್ಕೊಂಡಿನಿ. ಆದರೆ ಇದಕ್ಕೆ ಸಿಪ್ಪೆ ಬಿಡಿಸೋ ಹಾಗಿಲ್ಲ. ಒಂದು ದೊಡ್ಡ ಕುಕ್ಕರ್ ತಗೊಂಡು ಅದರೊಳಗೆ 2 ಲೀಟರ್ ನೀರು ಹಾಕಿ ಬಿಸಿ ಮಾಡೋಕೆ ಇಡೋಣ. ನೀರು ಕಾದ್ಮೇಲೆ ಈ ಶೇಂಗಾಕಾಯಿಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಕೇವಲ ಒಂದೇ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು. ಭಾಳ ಕೂಗಿಸ್ಬೇಡ್ರಿ, ಶೇಂಗಾ ಮೆತ್ತಗಾಗ್ತವ. ಕುಕ್ಕರ್ ಆರಿದ ಮೇಲೆ ಶೇಂಗಾನ ಜರಡಿ ಇಟ್ಕೊಂಡು ನೀರನ್ನೆಲ್ಲ ಬಸಿಬೇಕು. ಶೇಂಗಾ ಸ್ವಲ್ಪ ತಣ್ಣಗಾದ್ಮೇಲೆ ಅದರೊಳಗಿರೋ ಕಾಳುಗಳನ್ನು ಸಪ್ರೇಟ್ ಮಾಡಿಕೊಂಡು ಕೊನೆಯದಾಗಿ ಇದ್ರ ಮೇಲೆ ಸ್ವಲ್ಪ ಸಣ್ಣ ಉಪ್ಪು ಮತ್ತು ಕೆಂಪು ಖಾರದ ಪುಡಿ ಸ್ಪ್ರಿಂಕಲ್ ಮಾಡಿದರೆ ಆಹಾ, ನಿಮ್ಮ ಸೂಪರ್ ಸ್ನ್ಯಾಕ್ಸ್ ತಯಾರಾಯಿತು. ನೋಡಿದ್ರಲ್ಲ, ಹೊಲದ ಹಸಿ ಶೇಂಗಾದಿಂದ ಎಂಥ ರುಚಿಯಾದ 2 ರೆಸಿಪಿ ಮಾಡಿದ್ವಿ ಅಂತ. ನೀವು ಮನೆ ಮಂದಿ ಜೊತೆ ಕೂತು ಇದನ್ನು ಟ್ರೈ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ.